ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಸೌಲಭ್ಯಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರ ತನಿಖೆ ವೇಳೆ ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ. ಪರಪ್ಪನ ಅಗ್ರಹಾರದಲ್ಲಿ ಏನು ರಾಜಾರೋಷವನ್ನ ಮೆರಿತಾ ಇದ್ರು, ಏನೇನೆಲ್ಲ ವಿಶೇಷ ಸವಲತ್ತುಗಳು, ಮೊಬೈಲ್ ಆಯಿತು, ಬಿರಿಯಾನಿ ಊಟ ಆಯಿತು, ಮತ್ತೊಂದು ಮಗದೊಂದು ಏನೇನು ಸಿಗ್ತಾ ಇತ್ತಲ್ವೇ, ಕೇಳಿದಾಗಲೆಲ್ಲ ಕಾಫಿ, ಟೀ, ಸಿಗರೇಟು, ಮತ್ತೊಂದು ಮಗದೊಂದು ಏನೇನು ಸಿಗ್ತಾ ಇತ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ. ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸಮರ್ಪಕವಾಗಿ ಮಾಹಿತಿಯನ್ನು ಕೂಡ ಜೈಲಿನ ಅಧಿಕಾರಿಗಳು ಕೊಡ್ತಾ ಇಲ್ಲ. ದರ್ಶನ್ ಬ್ಯಾರಕ್ ಬಳಿಯಲ್ಲಿ ಡ್ಯೂಟಿಗೆ ಹಾಕಿದ್ದವರ ಮಾಹಿತಿಯನ್ನು ಕೂಡ ಜೈಲಿನ ಅಧಿಕಾರಿಗಳು ಕೊಡ್ತಾ ಇಲ್ಲ. ಬ್ಯಾರಕ್ ಬಳಿ ಯಾರಪ್ಪ ಇದ್ರು ಡ್ಯೂಟಿಗೆ, ಯಾರಿದ್ರು ಅವರ ಹೆಸರನ್ನ ಹೇಳಿ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಜೈಲಾಧಿಕಾರಿಗಳಿಗೆ ಸಿಸಿಬಿಗಳು ಪ್ರಶ್ನೆ ಮಾಡಿದ್ರು. ಇದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. 2 ಬಾರಿ ಜೈಲು ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರೂ ಕೂಡ ಜೈಲಾಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ಲ. ಹಾಗಾದ್ರೆ ಏನು ಮುಚ್ಚಿಡ್ತಾ ಇದ್ದಾರೆ? ಒಂದು ವೇಳೆ ಏನಾದರೂ ತನಿಖೆ ಮಾಡಿದ್ಯಾ ಆದರೆ ಎಲ್ಲ ಸತ್ಯಗಳು ಬೆಳಕಿಗೆ ಬರುತ್ತೆ ಅನ್ನುವಂತಹ ಭೀತಿ ಅಧಿಕಾರಿಗಳಿಗೆ ಏನಾದರೂ ಕಾಡ್ತಾ ಇದೆಯಾ, ಅಥವಾ ಜೈಲಿನ ಒಳಗೆ ಈ ರೀತಿಯಾಗಿ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗುತ್ತೆ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ ಅನ್ನುವಂತಹ ಭಯ ಏನಾದರೂ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ. ಇದೇ ಕಾರಣಕ್ಕಾಗಿ ತನಿಖೆ ವೇಳೆ ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯ ಈಗ ಬಯಲಾಗ್ತಾ ಇರುವಂಥದ್ದು. ಇವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ರು. ಯಾಕಂದರೆ ಮೊಬೈಲ್ ಫೋನು, ಕಪ್ಪು, ಚೇರ್ ಹಾಕೊಂಡು ನೀವು ಯಾವ ರೀತಿಯಾಗಿ ರಾಜಾರೋಷವಾಗಿ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ಕಾಫಿ ಕುಡಿತಾ ಆರಾಮಾಗಿ ಹರಟೆ ಹೊಡಿತಾ ಕುಳಿತುಕೊಂಡಿರುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಇದೆಲ್ಲ ಬರದೇ ಇರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಬ್ಯಾರಕ್ ಬಳಿ ಡ್ಯೂಟಿಗೆ ಹಾಕ್ತಾ ಇದ್ದವರ ಡೈರಿ ಜೈಲು ಅಧಿಕಾರಿಗಳು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ.